ನಮಸ್ತೆ ಸ್ನೇಹಿತರೆ. ನೋಡಿ ಸ್ವಾಮಿ, ನಾನಿರೋದು ಹೀಗೆ ಪಾಡ್‌ಕ್ಯಾಸ್ಟ್‌ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಪಾಡ್‌ಕ್ಯಾಸ್ಟ್‌ನಲ್ಲಿ ಒಂದು ಸ್ಪೆಷಲ್ ಇನ್ಸಿಡೆಂಟ್‌ನ ಹಂಚ್ಕೋತಾ ಇದ್ದೀನಿ. ಈ ಇನ್ಸಿಡೆಂಟ್ ಬಂದು 2023 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರೋದು. ಅಂದರೆ ರೀಸೆಂಟ್ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ನಾನು ನಮ್ಮ ಫ್ರೆಂಡು ನಮ್ಮ ಹಳೆ ಆಫೀಸ್ ಮ್ಯಾನೇಜರ್ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ವಿ. ಒಂದು ಕ್ಲೈಂಟ್ ಪ್ರಾಜೆಕ್ಟ್‌ಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಬೇಕಾಗಿತ್ತು, ಇನ್ಫಾರ್ಮೇಷನ್ ಬೇಕಾಗಿತ್ತು. ಆ ಮೀಟಿಂಗ್ ಟೈಮಲ್ಲಿ ಈ ರೀತಿ ಒಬ್ಬರು ನಿಮ್ಮ ಹತ್ರ ವಿಡಿಯೋ ಎಡಿಟಿಂಗ್ ಕ್ಲಾಸಸ್ ತಗೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ಲಾಟ್ಫಾರ್ಮಿಂದ ಮೆಸೇಜ್ ಬರುತ್ತೆ. ಆ ಟೈಮ್ ಅಷ್ಟಿಗೆ ನಾನು ಆಲ್ರೆಡಿ ನನ್ನ ಟೀಚಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಸೊ 2023ನಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ಟೀಚಿಂಗ್ ಬಿಸ್ನೆಸ್ಸು. ಆ್ಯಂಡ್ ಸೆಪ್ಟೆಂಬರ್ ಮಂತ್, ಸೊ ಆಲ್ಮೋಸ್ಟ್ ಒಂದು 8 months ಆಗಿತ್ತು ನಾನು ಸ್ಟಾರ್ಟ್ ಮಾಡಿ. ಆ್ಯಂಡ್ ಸೂಪರ್ ಪ್ರೊಫ್ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮ್ ಏನಂತ ಹೇಳಿದ್ರೆ, ನೀವೇನೋ ಒಂದು ಸ್ಕಿಲ್ನ ಕಲ್ತಿರ್ತೀರ, ಅದನ್ನ ನೀವು ಹೇಳ್ಕೊಡ್ಬೇಕಂತ ಹೇಳಿದ್ರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ನೀವು ಆ್ಯಸ್ ಎ ಟೀಚರ್ ಅಪ್ಲೈ ಮಾಡ್ಬೋದು. ನಿಮ್ಮ ಸರ್ವಿಸಸ್ ಏನೇನಿರುತ್ತೆ, ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಪರ್ ಅವರು, ಈ ಥರದ್ದೆಲ್ಲ ಅಪ್ಲೈ ಮಾಡ್ಬೋದು. ಅದೇ ರೀತಿ ನಿಮಗೆ ಬೈ ಚಾನ್ಸ್ ಹೋಮ್ ಟ್ಯೂಟರ್ಸ್ ಈ ಥರದ್ದೆಲ್ಲ ಯಾರಾದರೂ ಬೇಕಂತ ಹೇಳಿದರೆ ಅಲ್ಲಿಂದ ಕೂಡ ನೀವು ರೆಕ್ರೂಟ್ ಥರ ಮಾಡ್ಬೋದು. ರೆಕ್ರೂಟಿಂಗ್ ಸೈಡ್ ಹೇಗಿರೋದು ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ. ಬಟ್ ನಾನು ಕೇಳಿರೋ ಪ್ರಕಾರ ಐ ಥಿಂಕ್ ನೀವು ಒನ್ ಟೈಮ್ ಫೀ ಆ ಥರ ಏನೋ ಪೇ ಮಾಡಬೇಕನ್ಸುತ್ತೆ. ಒಂದು ₹500 ₹600 ಆ ಥರ ಏನೋ ಇರುತ್ತೆ. ಅದಾದಮೇಲೆ ನಿಮಗೆ ಯಾವ ರೆಕ್ರೂಟರ್ ಬೇಕು ಅವ್ರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ಬೇಸಿಕಲಿ ಒಬ್ಬ ಸ್ಟೂಡೆಂಟು ಮತ್ತು ಒಬ್ಬ ಟೀಚರ್ಗೆ ಕನೆಕ್ಟ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು. superprof.co.in ಅಂತ ಹೇಳ್ಬಿಟ್ಟು, superprof.co.in. ಈ ಪ್ಲ್ಯಾಟ್ಫಾರ್ಮ್ಗೆ ನಾನು ಐ ಥಿಂಕ್ 1 ವರ್ಷದ ಮುಂಚೆನೋ ಇಲ್ಲ ಯಾವಾಗಲೋ ಒಂದು ಸತಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಆ ಟೈಮಲ್ಲಿ ನಾನು ಹುಡುಕ್ತಾ ಇದ್ದೆ ಎಲ್ಲೆಲ್ಲಿ ಆನ್ಲೈನ್ ಹೇಳ್ಕೊಡ್ಬೋದು ಅಂತೆಲ್ಲ ಹೇಳ್ಬಿಟ್ಟು. ಲಾಸ್ಟ್ 2 years ಬ್ಯಾಕ್ ಅಂದರೆ 2023ನಲ್ಲಿ ನನಗೆ ರೀಚ್ ಔಟ್ ಆದರು ಇವರು. ಯಾರಾದರೂ ನಿಮ್ಗೆ ಮೆಸೇಜ್ ಮಾಡಿದ ತಕ್ಷಣ ನೀವು ಫೋನ್ ನಂಬರ್ ಎಲ್ಲ ಲಿಂಕ್ ಮಾಡಿರ್ತೀರಲ್ಲ, ಸೊ ನಿಮ್ಮ ಮೊಬೈಲ್ಗೆ SMS ಬರುತ್ತೆ ಈ ರೀತಿ ರೀಚ್ ಔಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ನಾನು ಮನೆಗೆ ಹೋಗಿದ ತಕ್ಷಣ ಆಮೇಲೆ ನೋಡಿದೆ ಯಾರಿದು ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಿದೆ. ಮೆಸೇಜ್ ಎಲ್ಲ ಮಾಡಿದ್ಮೇಲೆ ಅವ್ರ ಜೊತೆ ಒಂದಷ್ಟು ಫೋನ್ ಕಾಲು ಮಾತುಕತೆ ಎಲ್ಲ ಆಯಿತು. ಆ್ಯಂಡ್ ಅವ್ರ ಮನೆಗೆ ಹೋಗಿ ಭೇಟಿ ಕೂಡ ಆದೆ. ಭೇಟಿ ಆಗಿಬಿಟ್ಟು ಕ್ಲಾಸ್ ಡೀಟೇಲ್ಸು ಹೇಗಿರುತ್ತೆ ಏನಂತೆಲ್ಲ ಹೇಳಿದೆ ನಾನು. ಅವರು ಕೂಡ ಖುಷಿಯಾದರು ಆ್ಯಂಡ್ ಓಕೆ ಇದೆಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಕ್ಲಾಸ್ ನಡೆಯುವಾಗ ಪೇಮೆಂಟ್ ವಿಷಯ ಎಲ್ಲ ನಾನು ಮಾತಾಡಿದೆ. ನಂದು ಒಂದು ರೀತಿ ವೀಕ್ನೆಸ್ ಥರ ಏನಂತ ಹೇಳಿದ್ರೆ, ನನಗೆ ದುಡ್ಡಿನ ವಿಷಯ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಅಂದರೆ ದುಡ್ಡಿನ ವ್ಯವಹಾರ ಎಲ್ಲ ಅಷ್ಟು ಮಾಡೋಕ್ಕೆ ಬರಲ್ಲ ನನಗೆ. ಸೊ ತುಂಬ ಹೆಸಿಟೇಟ್ ಮಾಡ್ತೀನಿ ದುಡ್ಡು ಕೇಳೋದ್ರಲ್ಲಿ. ಆ್ಯಂಡ್ ಇದನ್ನು ಇವಾಗ ಆದಷ್ಟು ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನೊಂದು ಸರ್ವಿಸ್ ಕೊಡ್ತಾಯಿದ್ದೀನಿ, ಸೊ ಅದಕ್ಕೆ ದುಡ್ಡು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಆ ರೀತಿ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೋತಾ ಇದ್ದೀನಿ, ನನಗೆ ಕನ್ವಿನ್ಸ್ ಮಾಡ್ಕೊಳ್ಳೋ ಥರ. ನಮ್ಮ ಮನೇಲೂ ಹೇಳಿದರು, ಏನಿದೆ ಪೇಮೆಂಟ್ ಅದೆಲ್ಲ ಮುಂಚೆನೇ ಕ್ಲಿಯರ್ ಕಟ್ಟಾಗಿ ಮಾತಾಡಿ ಕ್ಲಿಯರ್ ಮಾಡ್ಕೊ, ಆಮೇಲೆ ತೊಂದರೆಗಳಾಗಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಆವಾಗ ಸೆಕೆಂಡ್ ಕ್ಲಾಸ್ಗೆ ಹೋದಾದ್ಮೇಲೆ ನಾನು ಹೇಳಿದೆ ಈ ರೀತಿ ಪೇಮೆಂಟ್ ಇರುತ್ತೆ, ಸೊ ಅಡ್ವಾನ್ಸ್ ಅಟ್ಲೀಸ್ಟ್ ನೀವು ಪೇಮೆಂಟ್ ಮಾಡಬೇಕು, ಆಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು ನೀವು 1 ವಾರ ಆದಮೇಲೆ ಪೇ ಮಾಡಿದ್ರೆ ನಡೆಯುತ್ತೆ ಅಂತೆಲ್ಲ ಹೇಳ್ತಿದ್ದೆ ನಾನು. ಸೊ ಅವರು ಒಪ್ಕೊಂಡ್ರು. ಆ್ಯಂಡ್ ಸೆಕೆಂಡ್ ಕ್ಲಾಸೆಲ್ಲ ಆದಮೇಲೆ ₹5,000 ಕ್ಯಾಶ್ ಕೊಟ್ಟರು. ಇವಾಗಲೂ ನೋಡಿ ಇದು ಹೇಳಿದ ತಕ್ಷಣ ಒಂಥರ ರೋಮಾಂಚನ ಆಗುತ್ತೆ. ಸೊ ಈಗಿನ ಕಾಲದಲ್ಲಿ ಎಲ್ಲ ಡಿಜಿಟಲ್ ಆಗಿದೆ ಅಲ್ವಾ. ಆ್ಯಂಡ್ ಅಗೇನ್ ಅದು ಒಳ್ಳೆ ವಿಷಯನೇ, ಇಲ್ಲ ಅಂತ ಹೇಳಲ್ಲ. ಬಟ್ ಡಿಜಿಟಲ್ ಆಗಿರೋದ್ರಲ್ಲಿ ಡ್ರಾಬ್ಯಾಕ್ ಥರ ಅಂದರೆ, ಇವಾಗ ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದ್ರೂ ಹೋದ್ರೂ ಅಷ್ಟು ಗೊತ್ತಾಗಲ್ಲ ನಮಗೆ. ಒಂದು ಸುಮ್ಮನೆ ನಂಬರ್ ಥರ ಇರುತ್ತೆ, ಹಿಂಗೆ ಬರುತ್ತೆ ಒಂದಷ್ಟು ನಂಬರು, ಹಿಂಗೆ ಹೋಗ್ಬಿಡುತ್ತೆ. ಸೊ ನಮಗೆ ಬಂದಿರೋ ಅಮೌಂಟು ಒಂದೊಳ್ಳೆ ಅಮೌಂಟು, ಜಾಸ್ತಿ ಅಮೌಂಟ್ ಬಂದಿದೆ, ಇಲ್ಲಾಂದರೆ ಏನೋ ಒಂದು ದುಡ್ಡು ಬಂದಾಗ ದುಡ್ಡು ಬಂದಿದೆ ಅನ್ನೋ ಖುಷಿ ಥರ ಫೀಲ್ ಆಗಲ್ಲ ನಮಗೆ. ಅಂದರೆ ನನಗನ್ಸೋದು ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಗೊತ್ತಾಗಲ್ಲ ನಮಗೆ. ಇವಾಗ ₹100 ಬಂದ್ರೂ ಏನೋ ಇಷ್ಟೆಷ್ಟು ಅಮೌಂಟು ಅಂತ ಅನಿಸ್ಬೋದು ನಮಗೆ. ಬಟ್ ಅದೇ ನೀವು ಕೈಯಿಂದ ಈಸ್ಕೊಂಡಾಗ ಏನೋ ಒಂದು ಬೇರೆ ರೀತಿ ಫೀಲಿಂಗ್ ಇರುತ್ತೆ ಅನ್ನೋ ನನಗೆ ಅನುಭವ ಥರ. ಟೀಚಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫಸ್ಟು ಕ್ಯಾಶ್ ನೋಡ್ತಾ ಇದ್ದಿದ್ದು ನಾನು. ಬಿಕಾಸ್ ಅಲ್ಲಿವರೆಗೂ ಒಂದಷ್ಟು ಬೇರೆ ಸ್ಟೂಡೆಂಟ್ಸ್ಗೂ ಹೇಳ್ಕೊಟ್ಟಿದ್ದೆ, ಅವರೆಲ್ಲ ಸ್ವಲ್ಪ ಡಿಜಿಟಲಲ್ಲೇ ಪೇ ಮಾಡಿದರು, ಈ ರೀತಿ ಹಾರ್ಡ್ ಕ್ಯಾಶ್ ಮಾಡಿರಲಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ಅಷ್ಟೊಂದು ನನ್ನ ಬಿಸ್ನೆಸ್ ಓನಾಗಿ ಸ್ಟಾರ್ಟ್ ಮಾಡಿ ಆ ರೀತಿ ಕ್ಯಾಶ್ನ ಹಿಡ್ದಿದ್ದು. ಆ್ಯಂಡ್ ಅದು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಒಂಥರ ಫೀಲಿಂಗು, ಆ ಪೇಪರ್ ಟೆಕ್ಸ್ಚರ್ ಇರ್ಬೋದು, ಆಮೇಲೆ ಎಣ್ಸ್ಕೊಳ್ಳೋವಾಗ ಸೌಂಡ್ ಬರುತ್ತಲ್ಲ, ಆ ನೋಟ್ಗಳು ಒಂದಕ್ಕೊಂದು ರಬ್ಬಾಗೋವಾಗ ಬರೋ ಸೌಂಡು, ಆ್ಯಂಡ್ ಅದರದ್ದು ವಾಸನೆ. ನಂಗೆ ಗೊತ್ತು ಇದೆಲ್ಲ ಒಂಥರ ನಿಮಗೆ ವಿಯರ್ಡ್ ಥರ ಏನಾದರೂ ಅನಿಸ್ಬೋದು, ಏನೇನು ಈ ಥರ ಎಲ್ಲ ಹೇಳ್ತಿದ್ದಾನಂತ. ಬಟ್ ಅದು ಗೊತ್ತಿಲ್ಲ, ಅದೊಂಥರ ಫೀಲಿಂಗ್, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟ.
ಸೊ ಒಂಥರ ರೋಮಾಂಚನ ಥರ ಇತ್ತು. ಆ್ಯಂಡ್ ಒಳಗಡೆನೆ ತುಂಬ ಖುಷಿ ಕೊಡ್ತು ನನಗೆ. ಅಂದರೆ ಏನೋ ಒಂದು ಅಚೀವ್ ಮಾಡಿದ್ದೀನಿ ಅನ್ನೋ ಥರ ಒಂಥರ ಫೀಲಿಂಗು. ಅದನ್ನು ತೊಗೊಂಡ್ಬಿಟ್ಟು ಮನೆಗೆ ಹೋಗುವಾಗ ನಮ್ಮ ತಾಯಿಯವರ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿತ್ತು. ಅದೇ ಸಂಭ್ರಮದಲ್ಲಿ ನಮ್ಮ ತಾಯಿಯವರು ಹೋಟ್ಲಿಗೆ ಹೋಗ್ಬಿಟ್ಟು ಗ್ರೇವಿ ತೊಗೊಂಬ, ನಾನು ಚಪಾತಿ ಮಾಡ್ತೀನಿ, ಒಂಥರ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಆ ಟೈಮಲ್ಲಿ ನಮ್ಮ ತಂದೆಯವರು ವಾಕಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದರು. ಸೊ ಅವಾಗ ನಾನು ನಮ್ಮ ತಾಯಿ ಮತ್ತು ನಮ್ಮ ತಂದೆಯವ್ರನ್ನ ಕರೆದ್ಬಿಟ್ಟು ನಮ್ಮ ತಂದೆಗೆ 5,000 ರೂಪಾಯಿನ ಕೊಟ್ಟೆ ಅವ್ರ ಕೈಗೆ. ಆ್ಯಂಡ್ ಫಸ್ಟ್ ಟೈಮ್ ಅವರು ಆ ದುಡ್ಡನ್ನ ನೋಡಿದ ತಕ್ಷಣ ಒಂಥರ ಶಾಕ್ ಆದರು. ಏನೇನು ಸಡನ್ನಾಗಿ ಇಷ್ಟೊಂದು ಕ್ಯಾಶ್ ಕೊಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಾದಮೇಲೆ ನಾನು ಹೇಳಿದೆ, ತೊಗೊಳ್ಳಿ, ಇದು ನಮ್ಮ ಸ್ಟೂಡೆಂಟ್ ಕೊಟ್ಟಿದ್ದು, ಇದು ನೋಟ್ ಕೊಟ್ಟರು ಅವರು ಅಂತ ಹೇಳ್ಬಿಟ್ಟು ಕೊಟ್ಟೆ. ಆ್ಯಂಡ್ ಎಷ್ಟೋ ವರ್ಷಗಳಾದಮೇಲೆ ನಮ್ಮ ತಂದೆಯವ್ರ ಮುಖದಲ್ಲಿ ಆ ರೀತಿ ಒಂಥರ ಖುಷಿನ ನೋಡಿದ್ದು ನಾನು. ಅಂದರೆ ಅವ್ರ ಮುಖದಲ್ಲಿ ಫುಲ್ ಒಂಥರ ಕಳೆ ಥರ ಇತ್ತು. ಆ್ಯಂಡ್ ಫುಲ್ ಖುಷಿಯಾದರು. ಆ ಮೊಮೆಂಟ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ. ಸೊ ಒಂಥರ ಏನೋ ನಮ್ಮ ಮಗ ಏನೋ ಒಂದು ಅಚೀವ್ ಮಾಡಿದ್ದಾನೆ ಅನ್ನೋ ಥರ ಫೀಲಿಂಗು. ಇದನ್ನು ಯಾಕೆ ಇಷ್ಟು ಸ್ಪೆಷಲ್ ಥರ ನಾನು ಹೇಳ್ತಿರೋದಂದರೆ, ನಾನು ನಮ್ಮ ತಂದೆಯವ್ರ ಜೊತೆ ಸ್ವಲ್ಪ ಕಮ್ಮಿ ಮಾತಾಡೋದು, ನಮ್ಮ ಅಣ್ಣ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ಆ್ಯಂಡ್ ನಮ್ಮ ಅಣ್ಣನ ಲೈಫು ನಾರ್ಮಲ್. ಇವಾಗ ಓದಿದ್ದಾನೆ, ಕೆಲಸ ಸಿಕ್ಕಿದೆ, ಚೆನ್ನಾಗಿರೋ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾನೆ, ನಾರ್ಮಲ್ ಹೇಗೆ ಲೈಫ್ ಇರಬೇಕೋ ಆ ರೀತಿ ಕರೆಕ್ಟಾಗಿ ಅವ್ನು ನಡೀತಾ ಇದೆ. ಬಟ್ ನಾನು ಓದಾದ್ಮೇಲೆ ನಾನು ಓನಾಗಿ ಏನೋ ಒಂದು ಮಾಡ್ಕೊಂಡಿದ್ದೀನಿ, ಸರಿ ಕೆಲಸ ಇಲ್ಲ, ದುಡಿಮೆ ಇಲ್ಲ, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಆ ಥರದ್ದೆಲ್ಲ ಟೆನ್ಷನ್ ನಮ್ಮ ತಂದೆಯವ್ರಿಗೂ ಇದೆ. ಸೊ ಅವ್ರು ಜನರಲಿ ತುಂಬ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ. ಏನು ಮಾಡ್ತಿದ್ದೀನಿ ನಾನು, ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀನಲ್ಲ, ಏನೋ ದುಡಿತಾ ಇಲ್ಲ, ಈ ಥರ ಏನೋ ಒಂದು ಬೇಜಾರಾಗಿರುತ್ತೆ ಅವ್ರಿಗೆ. ಸೊ ಹೀಗಿರುವಾಗ ನಾನು ನಮ್ಮ ತಂದೆಯವ್ರಿಗೆ ಏನೋ ಒಂದು ದುಡ್ದಿದ್ದೀನಿ ನಾನು ಅಂತ ತೋರಿಸಿದಾಗ ಅವ್ರಿಗೆ ಒಂಥರ ಫುಲ್ ಖುಷಿ ಆಯಿತು. ಓಕೆ, ಏನೋ ಒಂದು ಮಾಡಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ಒಂಥರ ಪ್ರೌಡ್ ಫೀಲಿಂಗ್ ಥರ ಅವ್ರಿಗನ್ನಿಸ್ತು. ಅವ್ರಿಗೆ ಹೇಳ್ದೆ, ಇದು ಇಟ್ಕೊಳ್ಳಿ ನೀವು ಅಂತ ಹೇಳಿದೆ. ಅವರು ಇಲ್ಲ, ಬೇಡ ನೀನು ಇಟ್ಕೊ ಅಂತ ಹೇಳಿಬಿಟ್ಟು ಒಂದಷ್ಟು ಸಜೆಷನ್ಸ್ ಕೊಟ್ಟರು. ಸೊ ಆ ಒಂದು ಮೊಮೆಂಟು ತುಂಬ ಸ್ಪೆಷಲ್ ಥರ ಇತ್ತು ನನಗೆ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ಈ ವಿಷಯ ಎಲ್ಲ ಯಾಕೆ ನಿಮ್ಮ ಜೊತೆ ಹಂಚ್ಕೋತಾ ಇರೋದು ಅಂತ ಹೇಳಿದ್ರೆ, ಮೇ ಬಿ ಯಾವುದೋ ಒಂದು ಪಾಯಿಂಟಲ್ಲಿ ನಿಮ್ಮ ಜೀವನದಲ್ಲಿ ಈ ರೀತಿ ಅನಿಸ್ಬೋದು. ಅಂದರೆ ನಿಮಗೆ ಮೋಟಿವೇಶನ್ ಇಲ್ಲದೆ ಇರ್ಬೋದು, ಅಂದರೆ ನೀವು ಏನು ಮಾಡ್ತಿದ್ದೀನಿ ಲೈಫಲ್ಲಿ ಅಂತ ಗೊತ್ತಿಲ್ಲದೆ ಸಿಚುವೇಶನ್ಸ್ ಬರ್ಬೋದು, ಅಥವಾ ಯಾಕೆ ಇದೆಲ್ಲ ಸುಮ್ಮನೆ ಕಷ್ಟಪಡ್ತಿದ್ದೀನಿ, ಅಥವಾ ನೀವು ಡೈಲಿ ಏನು ಮಾಡ್ತಿರ್ತೀರ ಅದನ್ನು ಯಾಕೆ ಮಾಡ್ತಿದ್ದೀರಾ ಅಂತಲೇ ಗೊತ್ತಾಗಲ್ಲ. ಬಟ್ ಎವ್ರಿ ಡೇ ಸ್ಟ್ರಗಲ್ ಮಾಡ್ತಾ ಇರ್ತೀರ, ಈ ಥರ ಏನೋ ಒಂದಿರುತ್ತೆ. ಸೊ ಈ ಥರ ಮೈಂಡ್ಸೆಟ್ ಏನಾದರೂ ಇದ್ದರೆ ನಿಮಗೆ ಕರೆಂಟ್ ಸಿಚುವೇಷನಲ್ಲಿ, ಈ ಒಂದು ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಲೈಫ್ ಏನಿದೆ ಅದು ಎವ್ರಿ ಮೂಮೆಂಟು ನಾವಾದಷ್ಟು ಎಂಜಾಯ್ ಮಾಡಬೇಕು. ಎಂಜಾಯ್ ಅಂತ ಹೇಳಿದ್ರೆ ಎವ್ರಿ ಇನ್ಸಿಡೆಂಟ್ ಯಾವ ರೀತಿ ಇರುತ್ತೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾವು. ಸೊ ಸಾಕಷ್ಟು ಜನ ಏನು ಮಾಡ್ತಾರೆ, ಫ್ಯೂಚರಲ್ಲಿ ಏನೋ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ಯೂಚರ್ನ ಪ್ಲ್ಯಾನ್ ಮಾಡ್ತಾ ಪ್ರೆಸೆಂಟ್ನ ಲೀಡ್ ಮಾಡ್ತಾ ಇರ್ತಾರೆ. ಇದು ನಾಳೆ ದಿನ ಇದಾಗ್ಬೋದು, ಅದಕ್ಕೆ ನಾನು ಇವಾಗ ಹುಷಾರಾಗಿರಬೇಕು, ಆ ರೀತಿ ಏನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಆ ಫ್ಯೂಚರಲ್ಲಿ ಅವ್ರು ಏನು ಆಲೋಚನೆ ಮಾಡ್ತಾರೆ ಅದಾಗ್ದೇ ಇರ್ಬೋದು. ಯಾಕಂದರೆ ನಾವು ಬರೀ ಊಹೆ ಮಾಡ್ಬೋದು ಅಷ್ಟೇ, ಏನಾಗ್ಬೋದು ಏನಾಗಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ರಿಯಾಲಿಟಿ ಬೇರೆ ಏನೋ ಆಗಿರುತ್ತೆ. ಸೊ ನೀವು ಎವ್ರಿ ಡೇ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊತ ಲೈಫ್ ಲೀಡ್ ಮಾಡಿದ್ರೆ ನೀವು ಪ್ರೆಸೆಂಟ್ ಏನಿರುತ್ತೆ ಅದು ಮಿಸ್ ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದನ್ನು ಎಂಜಾಯ್ ಮಾಡಬೇಕು. ಅಥವಾ ನಿಮ್ಮ ಇಷ್ಟಪಟ್ಟಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದನ್ನು ಎಂಜಾಯ್ ಮಾಡಬೇಕು. ಯಾವ್ದಾರು ಒಂದು ಜಾಗಕ್ಕೆ ಹೋಗ್ತೀರಾ, ಆ ಜಾಗ ಹೋಗಿದ್ದೀರಾ, ಅದನ್ನು ಎಂಜಾಯ್ ಮಾಡಬೇಕು. ನೀವು ಯಾವುದೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ನೀವು ಕೆಲಸದ ಬಗ್ಗೆ ಏನೋ ಯೋಚನೆ ಮಾಡ್ತೀರಾ, ಇಲ್ಲ ಬೇರೆ ಏನೋ ಟೆನ್ಷನ್ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ಜಾಗಕ್ಕೆ ಹೋಗಿನೂ ಏನು ಯೂಸ್ ಇಲ್ಲ. ಸೊ ಆ ಥರ ಹೇಳ್ತಾ ಇರೋದು. ಆ್ಯಂಡ್ ನನ್ನ ಪ್ರೆಸೆಂಟ್ ಸಿಚುಯೇಷನ್ ಯಾವ ಥರ ಇರೋದು ಅಂತ ಹೇಳಿದ್ರೆ, ನನಗೆ ಇದು ತೊಗೋಬೇಕು, ಅದು ತೊಗೋಬೇಕು, ಇಷ್ಟೊಂದು ದುಡ್ಡು ಮಾಡಬೇಕು, ಆಮೇಲೆ ಈ ಥರದ್ದೆಲ್ಲ ನನಗೇನು ಆ ಥರದ್ದು ಆಸೆಗಳು ಯಾವುದೂ ಇಲ್ಲ. ನನ್ನ ಕರೆಂಟ್ ಸಿಚುಯೇಷನ್ನ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ತುಂಬ ಕಷ್ಟ. ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನಗೇನಾದರೂ ಒಂದಷ್ಟು ದುಡ್ಡೇನಾದರೂ ಬಂದರೆ ನಾನು ನಮ್ಮ ತಂದೆ ತಾಯಿಯವ್ರಿಗೆ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇವಾಗ ಅವ್ರಿಗೆ ಊಟ ತಂದುಕೊಡೋದು, ಆ್ಯಂಡ್ ಅವ್ರನ್ನ ಹೋಟ್ಲಿಗೆ ಕರ್ಕೊಂಡು ಹೋಗೋದು. ಸೊ ಅವ್ರ ಜೊತೆ ಮೊಮೆಂಟ್ಸ್ನ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತ ಹೇಳಿದರೆ ನನಗೆ ನಮ್ಮ ತಂದೆ ತಾಯಿಯವ್ರ ಮುಖದಲ್ಲಿ ಖುಷಿ ನೋಡೋಕ್ಕೆ ಒಂದು ತುಂಬ ಆಸೆ ನನಗೆ. ಸೊ ಆ ಮೊಮೆಂಟ್ನ ನಾನು ತುಂಬ ಚೆರಿಷ್ ಮಾಡ್ತೀನಿ. ಸೊ ಇದು ಬಿಟ್ಟು ಇವಾಗ ಕಾರ್ ತೊಗೊಳ್ಳೋದು, ಬೈಕ್ ತೊಗೊಳ್ಳೋದಿರ್ಬೋದು, ಅದೆಲ್ಲ ಆಸೆ ಇಲ್ಲ ನನಗೆ. ಸೊ ಈ ಥರ ಎವ್ರಿ ಡೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಆ್ಯಂಡ್ ಅಫ್ಕೋರ್ಸ್ ಇವಾಗ ನಾವು ಕೆಲಸದಲ್ಲಿರೋವಾಗ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಚೇಂಜ್ ಮಾಡ್ಕೋಬೇಕಂತಲೇ ಪ್ಲ್ಯಾನ್ ಮಾಡ್ತಾ ಇರೋದು ನಾನು. ಸಡನ್ನಾಗಿ ಚೇಂಜ್ ಆಗೋದು ತುಂಬ ಕಷ್ಟ. ಸೊ ಎಷ್ಟಾಗುತ್ತೋ ಆ ಫ್ರೀ ಟೈಮಲ್ಲಿ ಅವ್ರ ಜೊತೆ ಮಾತಾಡೋದಿರ್ಬೋದು, ಇಲ್ಲ ಆಚೆ ಎಲ್ಲಾದರೂ ಹೋದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ನಾವೆಲ್ಲಾದರೂ ಆಚೆ ಹೋದಾಗ ಅವ್ರಿಗೇನಾದರೂ ತಂದುಕೊಡೋದು.
ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ತಂದೆ ತಾಯಿಗೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ ಕೊಡಬೇಕಂತೇನಿಲ್ಲ. ಸಣ್ಣ ಪುಟ್ಟ ಗಿಫ್ಟ್ ಕೊಟ್ರೂ ಅದು ನೋಡಿದಾಗ ಅವ್ರ ಮುಖದಲ್ಲಿ ಒಂದು ಖುಷಿ ಬರುತ್ತೆ, ಅವ್ರ ಜೊತೆ ಒಂದಷ್ಟು ಇಂಟ್ರಾಕ್ಷನ್ ಆಗುತ್ತೆ. ಆ ಒಂದು ಸಣ್ಣ ವಿಚಾರಗಳೇ ಸಾಕು ನಮಗೆ ಎಷ್ಟೊಂದು ಖುಷಿ ಕೊಡುತ್ತೆ. ಈ ರೀತಿ ಜೀವನ ನಡ್ಸೋಕ್ಕೆ ನನಗೆ ತುಂಬ ಇಷ್ಟ. ಆ್ಯಂಡ್ ನೀವು ಕೂಡ ಅಷ್ಟೇ, ಮೇ ಬಿ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ತುಂಬ ದಿನ ಆಗಿರುತ್ತೆ, ಇಲ್ಲಾಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಗಿರುತ್ತೆ. ಕೆಲಸದಲ್ಲಿ ತುಂಬ ಬ್ಯುಸಿಗಾಗಿರ್ತೀವಿ ನಾವು ರೀಸೆಂಟಾಗೆಲ್ಲ, ಯಾಕಂದರೆ ಇವಾಗಿನ ವರ್ಕ್ ಕಲ್ಚರ್ ಇರೋದೇ ಆ ರೀತಿ. 12 ಅವರ್ಸು 14 ಅವರ್ಸು ಈ ರೀತಿ ಬೇಕಾಗಿರೋ ಥರ ವರ್ಕ್ ಅವರ್ಸು ಇಟ್ಬಿಟ್ಟಿರ್ತಾರೆ. ಸೊ ಅಟ್ಲೀಸ್ಟ್ ಒನ್ ಡೇ ನಿಮ್ಮ ವಾರದಲ್ಲಿ ಪೇರೆಂಟ್ಸ್ನ ಎಲ್ಲಾದರೂ ಆಚೆ ಕರ್ಕೊಂಡೋಗಿ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲ ಮನೆಯಲ್ಲೇ ಅವ್ರ ಜೊತೆ ಒಂದು ಅಡುಗೆ ಮಾಡೋದ್ರಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡಿದ್ರೆ ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡೋದು, ಏನೋ ಒಂದು ಮಾಡಿದಾಗ ಒಂದು ಖುಷಿ ಸಿಗುತ್ತೆ. ಬೈ ಚಾನ್ಸ್ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಜನರಲಾಗಿ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಿದಾಗ ಅವ್ರ ಮಗದಲ್ಲಿ ನೋಡೋವಂಥ ಖುಷಿ, ಇಲ್ಲ ಅವ್ರು ಖುಷಿ ಪಡೋದನ್ನು ನೋಡಿ ನಿಮಗೆ ಒಂದು ಖುಷಿ ಆಗುತ್ತೆ. ಈ ಥರದ್ದು ಸಣ್ಣ ಪುಟ್ಟ ಖುಷಿಗಳು ತುಂಬ ಪ್ರೈಸ್ಲೆಸ್ ನನಗೆ. ಸೊ ಆದಷ್ಟು ಈ ಥರ ಮೊಮೆಂಟ್ಸ್ನ ನಾನು ಲೀವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಟ್ರೈ ಮಾಡಿ ಆದಷ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಇಲ್ಲ ನಮ್ಮ ಇಷ್ಟ ಆಗಿರೋರು ಕ್ಲೋಸ್ ಒನ್ಸ್ ಇರ್ತಾರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಇಲ್ಲಾಂದರೆ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ಹೆಲ್ಪ್ ಮಾಡಿದಾಗ ಬೇರೆಯವ್ರಿಗೆ ನಿಮಗೆ ಒಳಗಡೆಯಿಂದನೇ ಒಂದು ರೀತಿ ಖುಷಿ ಬರುತ್ತೆ. ಸೊ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಬೈ ಚಾನ್ಸ್ ನೀವು ಯಾರಿಗೂ ಹೆಲ್ಪ್ ಮಾಡಿಲ್ಲ ಇವಾಗವರೆಗೂ ಅಂತ ಹೇಳಿದ್ರೆ, ಯಾರಿಗಾದ್ರೂ ಕಷ್ಟದಲ್ಲಿ ಇರ್ತಾರಲ್ಲ, ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಬಂದಾಗ ಒಂದು ಸತಿ ಹೆಲ್ಪ್ ಮಾಡಿ ನೋಡಿ. ಇಲ್ಲ ನೀವೇ ಎಲ್ಲ ಹೋಗ್ತಾ ಇರ್ತೀರಿ ರೋಡಲ್ಲಿ, ಯಾರಿಗೋ ಒಬ್ಬರು ಊಟ ಬೇಕಾಗಿರುತ್ತೆ, ಇಲ್ಲ ನೀವು ಒಂದು ಹೋಟ್ಲ್ ಹತ್ರ ಎಲ್ಲಾದರೂ ಊಟ ಮಾಡ್ತಿರುವಾಗ ಯಾರಾದರೂ ಬಂದು ನನಗೂ ಊಟ ಕೊಡಿಸು ಅಂತ ಹೇಳಿದಾಗ ಅವ್ರಿಗೊಂದು ಊಟ ಕೊಡಿಸಿ. ಸೊ ಒಂಥರ ನಿಮಗೆ ಒಂದು ಫೀಲಿಂಗ್ ಬರುತ್ತೆ, ಖುಷಿ ಆಗುತ್ತೆ. ಈ ರೀತಿ ಎವ್ರಿ ಡೇ ಲೈಫ್ನ ಲೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಎವ್ರಿ ಮೊಮೆಂಟ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಚೆರಿಷ್ ಮಾಡಬೇಕು, ಖುಷಿ ಪಡಬೇಕು. ಸೊ ಅದು ಲೈಫ್ನ ಲೀಡ್ ಮಾಡೋ ರೀತಿ ಅಂತ ನನಗನ್ಸೋದು. ನಂಗೆ ಗೊತ್ತು ಕಷ್ಟ ಆಗ್ಬೋದು, ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಸೊ ಇದಿಷ್ಟು ಈ ಪಾಡ್ಕಾಸ್ಟಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.